ಎಲ್ರಿಗೂ ನಮಸ್ಕಾರ. ಗಣಿಕಾ ಕಿಚನ್ ವ್ಲಾಗ್ಗೆ ಸ್ವಾಗತ. ನಾನು ಇವತ್ತಿನ ವಿಡಿಯೋದಲ್ಲಿ ನಾನು ಎಗ್ ಪರೋಟ ಯಾವ ರೀತಿ ಮಾಡೋದು ಅಂತ ತಿಳಿಸ್ಕೊಡ್ತೀನಿ. ಅಂದರೆ ನೀವೆಲ್ಲ ಮಾಡ್ಕೊಂಡಿರ್ತೀರಾ, ಆಲೂ ಪರೋಟ ಎಲ್ಲ ಮಾಡೇ ಇರ್ತೀರಾ. ಆದರೆ ನಾನು ಎಗ್ ಪರೋಟ ಯಾವ ರೀತಿ ಮಾಡೋದು ಅಂತ ತಿಳಿಸ್ಕೊಡ್ತೀನಿ. ಅಂದರೆ ಯಾರೆಲ್ಲ ಚಪಾತಿ ಇಷ್ಟ ಆಗಲ್ಲ, ಜೊತೆಗೆ ಮೊಟ್ಟೆ ಇಷ್ಟ ಆಗಲ್ಲ ಅಂತಾರ, ಎರಡನ್ನೂ ಕೂಡ ಇಷ್ಟಪಟ್ಟು ತಿನ್ನೋ ಥರ ಈ ರೀತಿಯಾಗಿ ಮಾಡಿಕೊಟ್ರೆ ಎರಡನ್ನೂ ಕೂಡ ತಿಂತಾರೆ. ಈ ಕಡೆ ಚಪಾತಿನೂ ತಿಂದಂಗಾಗುತ್ತೆ, ಈ ಕಡೆ ಮೊಟ್ಟೆನೂ ತಿಂದಂಗಾಗುತ್ತೆ. ಅದನ್ನು ಯಾವ ರೀತಿ ಮಾಡೋದು ಅಂತ ನೋಡೋಣ ಬನ್ನಿ. ಈಗ ಮೊದಲನೇದಾಗಿ ಅದಕ್ಕೆ ಏನೇನು ಬೇಕು ಅಂತ ಎಲ್ಲ ಇಂಗ್ರೀಡಿಯೆಂಟ್ಸ್ನೆಲ್ಲ ಇಟ್ಕೊಂಡಿದ್ದೀನಿ ನೋಡಿ. ಇಷ್ಟು ಕೂಡ ಬೇಕು. ಚಪಾತಿ ಹಿಟ್ಟನ್ನ ಕಲಿಸ್ಕೊಂಡಿದ್ದೀನಿ. ಒಂದು ಸ್ವಲ್ಪ ಈರುಳ್ಳಿನ ಕಟ್ ಮಾಡಿ ಇಟ್ಕೋಬೇಕು. ಇದು ಒಸೆಯೋದಕ್ಕೆ ಹಸಿಟ್ಟು ಈರುಳ್ಳಿ, 2 ಈರುಳ್ಳಿ ಕಟ್ ಮಾಡ್ಕೊಂಡಿದ್ದೀನಿ ಸಣ್ಣದಾಗಿ. ಕೊತ್ತಂಬರಿ ಸೊಪ್ಪನ್ನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಅಚ್ಕಾರದ ಪುಡಿ, ಸ್ವಲ್ಪ ಅರಿಶಿನ ಪೌಡ್ರು, ಮೆಣಸು ಪೌಡ್ರು, ರುಚಿಗೆ ತಕ್ಕಷ್ಟು ಉಪ್ಪು, ಹೆಂಚ್ಕಾಯಕ್ಕೆ ಇಟ್ಕೊಂಡಿದ್ದೀನಿ. ಈಗ ನೋಡಿ, ಇವಾಗ ಚಪಾತಿನ ಹೊಸ್ಕೊಡ್ತೀನಿ. ಚಪಾತಿಗೆ ಅಂತಂದರೆ ಸ್ಮೂತಾಗಿರಬೇಕು, ತೀರಾ ಸ್ವಲ್ಪ ಗಟ್ಟಿ ಇರಬಾರ್ದು, ಸ್ವಲ್ಪ ಸ್ಮೂತಾಗೇ ಇರಲಿ. ಏನಂತ ತೀರಾ ಗಟ್ಟಿನೂ ಬೇಡ, ತೀರಾ ಸ್ಮೂತು ಬೇಡ, ಮೀಡಿಯಮ್ ಆಗಿ ನೋಡಿ ಈ ಥರ ಇರಬೇಕು. ಚಪಾತಿ ಎಷ್ಟು ಅದ ನೋಡಿಕೊಂಡು ಮಾಡ್ಕೊಳ್ತೀವಿ, ಎಷ್ಟು ದಪ್ಪ ಬೇಕೋ ಅಷ್ಟು ದಪ್ಪ ತಗೊಳ್ಳಿ. ಈ ಥರ ಒಂದು ಸ್ವಲ್ಪ ಹಸಿಟ್ಟನ್ನ ಹಾಕ್ಕೊಂಡು ಹೊಸ್ಕೊಳ್ಬೇಕು. ಲಟ್ಟಣಿಗೆ ತೊಗೊಂಡು ಒಂದಿಷ್ಟು ನೀಟಾಗಿ ಸ್ವಲ್ಪ ಒಂದಿಷ್ಟಾಗಲ ಹೊಸ್ಕೊಳ್ತಿದ್ದಂಗೆ ಸ್ವಲ್ಪ ಅದಕ್ಕೆ ಒಂದು 1/4 ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡು ಈ ಥರ ಸ್ಪ್ರೆಡ್ ಮಾಡಿಕೊಂಡು ಈ ಶೇಪಲ್ಲಿ ಮಡ್ಚ್ಕೊಳ್ಬೇಕು. ಈ ಥರ ಮಾಡ್ಕೊಳ್ಳೋದ್ರಿಂದ ಪದ್ರ ಥರ ಒಂಥರ ಉಬ್ಬಿ ಚೆನ್ನಾಗಿ ಬರುತ್ತೆ ಚಪಾತಿ. ಉಬ್ಬಿ ಬಂದಾಗ ನಾವು ಒಳಗಡೆ ಚಪಾತಿಗೆ ಪರೋಟ ಮಾಡೋ ಥರ ಎಗ್ ಪರೋಟ ಮಾಡೋದಕ್ಕೆ ಈಸಿ ಆಗುತ್ತೆ. ಚಪಾತಿ ಉಬ್ಬಿ ಬರಬೇಕು, ಅವಾಗೇನೆ ಚೆನ್ನಾಗಿ ಈಸಿ ಆಗೋದು. ಇಲ್ಲ ನಿಮಗೆ ಉಬ್ಬಿ ಬರೋ ಥರ ಯಾವ ಥರ ನೀವು ಮಾಡ್ತೀರೋ ಅದೇ ಥರ ಮಾಡ್ಕೊಳ್ಳಿ. ನಾನು ಈ ಥರ ಮಾಡ್ಕೊಳ್ತೀನಲ್ಲ, ಈ ಥರ ಕರೆಕ್ಟಾಗಿ ಉಬ್ಬಿ ಬರುತ್ತೆ ಚಪಾತಿ, ಹಂಗಾಗಿ ನಾನು ಈ ಥರನೇ ಮಾಡ್ಕೊಳ್ತಾ ಇದ್ದೀನಿ. ನಿಮಗೆ ಹೆಂಗೆ ಅನಿಸುತ್ತೆ, ನಿಮಗೆ ಈಸಿ ಅನಿಸುತ್ತೆ ಆ ಥರ ನೀವು ಬೇಕಿದ್ರೆ ಮಾಡ್ಕೊಳ್ಬೋದು. ನೋಡಿ, ಎಷ್ಟು ಅಂದರೆ ತೀರಾ ತೆಳುವಾಗಿ ಮಾಡಬಾರ್ದು, ಇಷ್ಟು ಮಾಡಿರ್ಬೇಕು ಮೀಡಿಯಮ್ ಆಗಿ. ಇವಾಗ ಹೆಂಚು ಕಾದ ಮೇಲೆ ಹೆಂಚಿನ ಮೇಲೆ ಹಾಕ್ಕೊಂಡು ಸ್ವಲ್ಪ ಅರ್ಧ ಬೇಯಿಸ್ಕೊಳ್ಬೇಕು ಚಪಾತಿನ. ನೋಡಿ, ನೀಟಾಗಿ ಬೇಯಿಸ್ಕೊಳ್ಬೇಕು. ಸ್ವಲ್ಪ ಎಣ್ಣೆ, ಒಂದು 1/4 ಸ್ಪೂನಷ್ಟು ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ. ಆ ಕಡೆ ಈ ಕಡೆ ಸೇರಿಸ್ಕೊಂಡು ತಿರುವಾಕೊಂಡು ಎಣ್ಣೆ ಹಾಕ್ಕೋಬೇಕು. ಸ್ವಲ್ಪ ಜಾಸ್ತಿ ಎಣ್ಣೆ ಏನು ಬೇಡ, ಸ್ವಲ್ಪ ಮೀಡಿಯಮ್ ಆಗಿ ಹಾಕ್ಕೊಂಡಿದ್ದೀನಿ. ನೀವು ಎಷ್ಟು ಬೇಕು ಅಂತ ನಿಮಗೆ ಹೆಂಗೆ ಅನಿಸುತ್ತೆ ಆ ಥರ. ಇಲ್ಲ ಇನ್ನು ಕಡಿಮೆ ಮಾಡೋರು ಕಡಿಮೆ ಎಣ್ಣೆನೇ ಹಾಕ್ಕೊಳ್ಳಿ, ಪರವಾಗಿಲ್ಲ, ಏನಾಗಲ್ಲ. ಎಷ್ಟು ಅಂತ ನಿಮಗೆ ಎಷ್ಟು ಎಣ್ಣೆ ಬೇಕು ಆ ಥರ ಮಾಡ್ಕೊಳ್ಳಿ. ನೋಡಿ, ಈ ಥರ ಚಪಾತಿ ಉಬ್ಬಿ ಬರಬೇಕು, ಅವಾಗೇ ನಮಗೆ ಎಗ್ ಪರೋಟ ಮಾಡೋದಕ್ಕೆ ತುಂಬ ಈಸಿ ಆಗುತ್ತೆ. ಎಲ್ಲ ಕೂಡ ಇಷ್ಟಪಟ್ಟು ತಿಂತಾರೆ. ಚಪಾತಿ, ಮೊಟ್ಟೆ ಪಲ್ಯ ಆ ಥರ ಎಲ್ಲ ಮಾಡಿಕೊಟ್ರೆ ಎಲ್ಲರೂ ಇಷ್ಟಪಟ್ಟು ಯಾರು ತಿನ್ನೋದೇ ಇಲ್ಲ, ಬೇಡ ಬೇಡ ಅಂತಾರೆ. ಆದರೆ ಈ ಥರ ಮಾಡಿಕೊಡೋದ್ರಿಂದ ಎಷ್ಟು ಈಸಿಯಾಗಿರುತ್ತೆ, ಎಷ್ಟು ಚೆನ್ನಾಗೂ ಇರುತ್ತೆ, ರುಚಿಯಾಗಿರುತ್ತೆ. ಎಲ್ಲರೂ ಕೂಡ ಖುಷಿಯಿಂದ ತಿಂತಾರೆ. ಈಗ ಚಪಾತಿ ಅರ್ಧಂಬರ್ಧ ಬೆಂದಿದೆ. ಈಗ ಅದಕ್ಕೆ ಸ್ಟಫಿಂಗ್ ರೆಡಿ ಮಾಡ್ಕೊಳ್ಳೋಣ. 2 ಎಗ್ ಹಾಕ್ಕೊಳ್ತಾ ಇದ್ದೀನಿ, 2 ಮೊಟ್ಟೆ, 1 ಗ್ಲಾಸ್ ತಗೋಬೇಕು, ಈಸಿ ಆಗುತ್ತೆ ನಮಗೆ ಚಪಾತಿ ಒಳಗಡೆ ಹಾಕೋದಕ್ಕೆ. ಈಗ ಅದಕ್ಕೆ 2 ಮೊಟ್ಟೆ ಹಾಕ್ಕೊಳ್ತಾ ಇದ್ದೀನಿ ನಾನು. ಇದು 2 ಸಲ ಆಗುತ್ತೆ, 1 ಸಲ ಏನಿಲ್ಲ, 2 ಸಲ ಆಗುತ್ತೆ. ಸ್ವಲ್ಪ ಕೊತ್ತಂಬರಿ ಹಾಕ್ಕೊಳ್ತೀನಿ. ನೋಡಿ, ಕೊತ್ತಂಬರಿ ಹಾಕ್ಕೊಳ್ತಾ ಇದ್ದೀನಿ ಸ್ವಲ್ಪ. ನಿಮಗೆ ಎಷ್ಟಿಷ್ಟು ಬೇಕು ಅಂತ ಅಷ್ಟಿಷ್ಟು ಹಾಕ್ಕೊಳ್ಳಿ ನೋಡಿಕೊಂಡು. ನೋಡಿ, ಸ್ವಲ್ಪ ಮೆಣಸು ಪೌಡ್ರ್ ಹಾಕ್ಕೋಬೇಕು, ಅಂದರೆ ಒಳ್ಳೆ ಚೆನ್ನಾಗಿ ಘಮ ಅಂತ ಇರುತ್ತೆ ಮಾತ್ರ. ನೋಡಿ, ಹಂಗೆ ಅಚ್ಕಾರದ ಪುಡಿನೂ ಹಾಕೋತಾ ಇದ್ದೀನಿ. ಸ್ವಲ್ಪ ಉಪ್ಪನ್ನು ಕೂಡ ಹಾಕೋತಾ ಇದ್ದೀನಿ. ರುಚಿಗೆ ಎಷ್ಟು ಬೇಕಷ್ಟು ಉಪ್ಪು, ಇಷ್ಟೇ ಹಾಕಬೇಕು ಅಂತೇನಿಲ್ಲ. ಸ್ವಲ್ಪ ಈರುಳ್ಳಿ ಹಾಕೋತೀನಿ. ಒಂಥರ ಈ ಥರ ಎಲ್ಲ ಡಿಫ್ರೆಂಟಾಗಿ ಮಾಡಿಕೊಡ್ತಾ ಇದ್ರೆ ಮಕ್ಕಳೆಲ್ಲರೂ ಖುಷಿಯಿಂದ ತಿಂತಾರೆ. ಹಂಗಾಗಿ ಸ್ವಲ್ಪ ಅರಿಶಿನ ಪೌಡ್ರ್ ಹಾಕೋತೀನಿ. ಇನ್ನೊಂದು ಇಂಗ್ರೀಡಿಯೆಂಟ್ಸ್ನ ಆ್ಯಡ್ ಮಾಡಬೇಕು, ಅದಿನ್ನೂ ಹಾಕಿಲ್ಲ. ಇವಾಗ ಹಾಕ್ತೀನಿ ನೋಡಿ, ತೋರಿಸ್ತೀನಿ ಅದನ್ನು. ನಾನು ಇನ್ನೊಂದು ಹಾಕಿಲ್ಲ, ನಾನು ಇವಾಗ ಇನ್ನೊಂದು ಆ್ಯಡ್ ಮಾಡ್ಕೋತೀನಿ ಇವಾಗ ನಾನು. ಅದೇನು ಅಂತ ನೋಡೋಣ ಬನ್ನಿ. ಈಗ ನೋಡಿ, ಈಗ ಇನ್ನೇನು ಇಲ್ಲ, ಅದು ಏನು ಅಂತ ಹೇಳ್ತೀನಿ ನೋಡಿ. ಇವಾಗ ನಿಮಗೆ ತೋರಿಸ್ಬಿಟ್ಟೆ ಹಾಕ್ತೀನಿ ನೋಡಿ. ಅದು ಹಾಕೋದ್ರಿಂದ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ, ಹಂಗಾಗಿ ಹೇಳ್ತಾ ಇದ್ದೀನಿ. ಸ್ವಲ್ಪ ಧನಿಯಾ ಪೌಡರು ನೋಡಿ, ಧನಿಯಾ ಪೌಡರ್ ಹಾಕೋದ್ರಿಂದ ಟೇಸ್ಟ್ ಚೆನ್ನಾಗಿರುತ್ತೆ.
ಇಷ್ಟನ್ನು ಕೂಡ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ನೋಡಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಈ ಥರ ಉಪ್ಪು ಖಾರ ಎಲ್ಲ ಕಡೆ ಅಂಟೋ ಹಾಗೆ ಮಿಕ್ಸ್ ಮಾಡ್ಕೋಬೇಕು. ನಾನು ನಮ್ಮ ಮನೆಯಲ್ಲಿ ಯಾವ ರೀತಿ ಮಾಡ್ತಾಯಿದ್ದೀನಿ ಅದನ್ನು ಹಾಕ್ತಾಯಿದ್ದೀನಿ ನೋಡಿ. ಅದು ತುಂಬ ಚೆನ್ನಾಗಿರುತ್ತೆ ಅಂತ ಹಾಕ್ತಾಯಿದ್ದೀನಿ. ನೀವು ಯಾವ ಥರ ಮಾಡ್ತೀರಾ ಅಂತ ತಿಳಿಸಿ. ನೋಡಿ ಚಪಾತಿ ಈ ಥರ ಕಟ್ ಮಾಡ್ಕೋಬೇಕು. ಸೈಡಲ್ಲಿ ಒಂದು ಸೈಡಲ್ಲಿ ಕಟ್ ಮಾಡಿಕೊಂಡು ಈಗ ಚಪಾತಿ ಒಳಗಡೆ ಹಾಕ್ಕೋಬೇಕು. ಈಗ ಚಪಾತಿ ಒಳಗಡೆ ಹಾಕ್ಕೊಂಡು ಎಲ್ಲ ಕಡೆನೂ ಸ್ವಲ್ಪ ಸ್ಪ್ರೆಡ್ ಮಾಡ್ಕೋಬೇಕು. ನೀವು ಚಪಾತಿನ ಸ್ವಲ್ಪ ಹಾಕ್ಕೊಂಡು ನೋಡಿ ಹಾಕ್ಕೊಂಡು ಈ ಥರ ಎಲ್ಲ ಸ್ಪ್ರೆಡ್ ಮಾಡಿಕೊಂಡು ಹಿಂಗೆ ಎಲ್ಲ ತಿರುವಾಕೋಬೇಕು. ಹಂಗೂ ಮೇಲೆಲ್ಲ ಬರ್ತೈತೆ ನೋಡಿ. ಈ ಥರ ಹಾಕ್ಕೊಂಡು ಎಲ್ಲ ನೀಟಾಗಿ ಚಪಾತಿ ಸಣ್ಣ ಉರಿ ಇಟ್ಕೊಂಡು ಬೇಯಿಸ್ಕೊಳ್ಬೇಕು. ಅಲ್ಲೇ ಅರ್ಧಂಬರ್ಧ ಚಪಾತಿ ಬೆಂದಿರುತ್ತಲ್ವ, ಈಗ ಒಳಗಡೆ ಮೊಟ್ಟೆ ಮಾತ್ರ ಬೇಯಬೇಕು. ಹಂಗಾಗಿ ಸಣ್ಣ ಉರಿ ಇಟ್ಕೊಂಡು ಬೇಯಿಸೋದ್ರಿಂದ ನೋಡಿ ಇನ್ನೂ ಬೆಂದಿಲ್ಲ ಒಳಗಡೆ. ನಮ್ಮ ನೋಡಿ ಮೆತ್ತಗೆ ಇದೆ, ಆ ಥರ ಇರಬಾರ್ದು. ನೀಟಾಗಿ ಚೆನ್ನಾಗಿ ಉಬ್ಬಿ ಬರುತ್ತೆ ನೋಡಿ. ಈ ಥರ ಉಬ್ಬಿ ಬಂದಾಗ ಒಳಗಡೆ ಚಪಾತಿ ಮೊಟ್ಟೆ ಪಲ್ಯ ಎಲ್ಲ ಮೊಟ್ಟೆ ಚೆನ್ನಾಗಿ ಬೆಂದಿದೆ ಅಂತ ಅರ್ಥ ಅಲ್ಲಿಗೆ. ನೋಡಿ ಎರಡೂ ಕಡೆನೂ ಕೂಡ ಚೆನ್ನಾಗಿ ಬೇಯಿಸ್ಬೇಕು. ಈಗ ಮುಟ್ಟು ನೋಡಿದ್ರೆ ಒಂದು ಸ್ವಲ್ಪ ನೋಡಿ ಎಲ್ಲ ಸ್ಪಂಜ್ ಥರ ಆಗಿರುತ್ತೆ. ಮೆತ್ತಗೆ ಸಿಗ್ತಾ ಇಲ್ಲ, ಸ್ಪಂಜ್ ಥರ ಇರುತ್ತೆ ಒಳಗಡೆ. ಆವಾಗ ಕರೆಕ್ಟಾಗಿ ಆಗಿದೆ ಅಂತ ಅರ್ಥ ಅಲ್ಲಿಗೆ. ನೋಡಿ ಈಗ ಬೆಂದಿದೆ. ಈಗ ಎಗ್ ಪರೋಟ ರೆಡಿ ಆಯಿತು. ಇನ್ನು ಅದೇ ಥರ ಎಲ್ಲವನ್ನು ಕೂಡ ಹಿಂಗೇ ಮಾಡಿಕೊಂಡು ತೋರಿಸ್ತೀನಿ ನೋಡಿ. ಎಲ್ಲವೂ ಕೂಡ ಇದೇ ಥರ ಓಪನ್ ಮಾಡ್ಕೊಂಡು ಹಾಕ್ಕೋಬೇಕು. ನಿಮಗೆ ಚಪಾತಿ ಈ ಥರನೇ ಮಾಡಬೇಕು ಅಂತ ಏನಿಲ್ಲ. ನಿಮ್ಗೆ ಯಾವ ಥರ ಮಾಡೋಕ್ಕೆ ಬರುತ್ತೆ ಆ ಥರ ನೋಡ್ಕೊಂಡು ಮಾಡ್ಕೊಳ್ಳಿ. ಅಂದರೆ ಚಪಾತಿ ಉಬ್ಬಿ ಬರಬೇಕು. ಒಳಗಡೆ ಸ್ಟಫಿಂಗ್ ಮಾಡೋದಕ್ಕೆ ಉಬ್ಬಿ ಬಂದ್ರೇ ನಾವು ಸ್ಟಫಿಂಗಿಗೆ ಎಗ್ ಹಾಕೋದಕ್ಕೆ ಆಗೋದು, ಇಲ್ಲಾಂದರೆ ಹಾಕೋಕ್ಕಾಗಲ್ಲ. ನೀವು ಎಗ್ ಇದು ಆಲೂ ಪರೋಟ ಎಲ್ಲ ಮಾಡ್ಕೊಂಡಿರ್ತೀರಲ್ಲ, ಅದಕ್ಕಿಂತನೂ ರುಚಿಯಾಗಿರುತ್ತೆ. ನೀವು ಒಂದ್ಸಲ ಟ್ರೈ ಮಾಡಿ ನೋಡಿ, ನಿಮಗೆ ಗೊತ್ತಾಗುತ್ತೆ. ಟೇಸ್ಟ್ ಮಾತ್ರ ಅಷ್ಟೇ ಚೆನ್ನಾಗಿರುತ್ತೆ. ಈಗ ಯಾರೆಲ್ಲ ಮಕ್ಕಳೆಲ್ಲ ಚಪಾತಿ ತಿನ್ನಲ್ಲ ನಾನು ಅಂತಾರೆ, ಒಂದೊಂದ್ಸಲ ಮೊಟ್ಟೆ ಪಲ್ಯ ತಿನ್ನಲ್ಲ ಅಂತಾರೆ. ಅಂಥವ್ರಿಗೆ ಈ ಥರ ಮಾಡಿಕೊಟ್ರಂತೂ ಎಲ್ಲ ಇಷ್ಟಪಟ್ಟು ಖುಷಿಯಿಂದ ತಿಂತಾರೆ ಮಾತ್ರ. ನೋಡಿ ರೆಡಿಯಾಗಿದೆ ಎಗ್ ಪರೋಟ. ನೋಡಿ ಎಲ್ಲ ಕಡೆನೂ ಕೂಡ ಸ್ಪ್ರೆಡ್ ಆಗೋ ಥರ ಈ ಥರ ಮಾಡ್ಕೋಬೇಕು. ಕಟ್ ಮಾಡಿ ಕೂಡ ತೋರಿಸ್ತೀನಿ ನೋಡಿ. ಇವಾಗ ಯಾವ ಥರ ಎಷ್ಟು ಹೆಂಗಿರುತ್ತೆ ಅಂತ ತೋರಿಸ್ತೀನಿ ನಾನೇ. ಅಂದರೆ ಚಪಾತಿ ಎಲ್ಲ ನೀಟಾಗಿ ಬೇಯಬೇಕು ಅಂದರೆ ಸಣ್ಣ ಉರಿ ಇಟ್ಕೊಂಡಿರಬೇಕು. ಎರಡು ಕಡೆನೂ ಸ್ವಲ್ಪ ಫಸ್ಟ್ ನಾನು ಅರ್ಧಂಬರ್ಧ ಬೇಯಿಸಿರ್ತೀನಿ ನೋಡಿ. ಇವಾಗ ಕಟ್ ಮಾಡ್ಕೊಂಡು ತೋರಿಸ್ತೀನಿ ಇವಾಗ ಚಪಾತಿ ಯಾವ ಥರ ಬಂದಿದೆ ಅಂತ. ಅಂದರೆ ಚಪಾತಿ ಎಗ್ ಚಪಾತಿ ಅಂತಲೂ ಆಗ್ಬೋದು, ಇಲ್ಲಾಂದರೆ ಎಗ್ ಪರೋಟ ಅಂತನಾದರೂ ಆಗ್ಬೋದು. ನೋಡಿ ಎಷ್ಟು ಚೆನ್ನಾಗಿ ಮೊಟ್ಟೆ ಎಲ್ಲ ಕರೆಕ್ಟಾಗಿ ಬೆಂದಿದೆ. ಒಳಗಡೆ ನಾನು ಹಸಿರು ಮೆಣಸಿನ್ಕಾಯಿ ಹಾಕಿಲ್ಲ, ಖಾರದ ಪುಡಿ ಹಾಕಿದ್ದೀನಿ. ಯಾಕಂದರೆ ಮಕ್ಳಿಗೆ ಬಾಯಿ ಸಿಗುತ್ತೆ ಅಂತ. ನೀವು ಬೇಕಿದ್ರೆ ಹಸಿ ಮೆಣಸಿನ್ಕಾಯಿನೂ ಕೂಡ ಸೇರಿಸ್ಕೊಳ್ಬೋದು ನೀವು. ನಾನು ಹಸಿ ಮೆಣಸಿನ್ಕಾಯಿನೇನು ಸೇರಿಸಿಲ್ಲ ನಾನು. ನೀವು ಹಸಿಮೆಣ್ಸಿನ್ಕಾಯಿ ಖಾರದ ಪುಡಿ ಎಲ್ಲ ಕೂಡ ಹಾಕ್ಕೊಳ್ಳಿ. ನಾನು ಉಪ್ಪು ಖಾರ ಎಲ್ಲ ಕೂಡ ನನಗೆ ಎಷ್ಟು ಬೇಕಷ್ಟು ನಾನು ಹಾಕ್ಕೊಂಡಿದ್ದೀನಿ. ನೀವು ನೋಡಿಕೊಂಡು ನಿಮಗೆ ಎಷ್ಟು ಬೇಕು ಅಂತ ಅಷ್ಟು ಹಾಕ್ಕೊಳ್ಳಿ. ನೋಡಿ ಹೆಂಗಿದೆ ಅಂತ ಅಂದರೆ ಅಷ್ಟು ಚೆನ್ನಾಗಿರುತ್ತೆ. ನೀವು ತಿನ್ನಬೇಕು. ಒಂದೊಂದು ಈ ಥರ ಮಕ್ಳಿಗಂತೂ ಮಾಡಿಕೊಡ್ತಾ ಇದ್ರೆ ಈ ಥರ ಪರೋಟ ಥರ ಹಿಂಗೆ ಪಿಜ್ಜಾ ಥರ ಹಿಂಗೆ ಇಟ್ಕೊಂಡು ತಿಂತಾ ಇರ್ತಾರೆ. ಎಷ್ಟು ಚೆನ್ನಾಗಿರುತ್ತೆ ಅಂದರೆ ಮಕ್ಕಳಂತೂ ಯಾರೂ ಹಠನೂ ಕೂಡ ಮಾಡಲ್ಲ. ಅಷ್ಟು ಚೆನ್ನಾಗಿರುತ್ತೆ ಮಾತ್ರ. ಎಲ್ರಿಗೂ ಇಷ್ಟ ಆಗುತ್ತೆ ನೋಡಿ. ನೀವೇ ನೋಡ್ತಾ ಇದ್ದೀರಲ್ಲ, ಇದನ್ನ ಸಾಸ್ ಜೊತೆ ಕೂಡ ತಿಂತಾರೆ. ಇಲ್ಲಾಂದರೆ ಬರೀದೇ ಹಿಂಗೆ ತಿನ್ಬೋದು. ಸಾಸೆಲ್ಲ ಏನು ಬೇಡವೇ ಬೇಡ. ಅಷ್ಟು ಚೆನ್ನಾಗಿರುತ್ತೆ ಮಾತ್ರ. ತುಂಬ ಚೆನ್ನಾಗಿರುತ್ತೆ. ನೀವು ಒಂದ್ಸಲ ಟ್ರೈ ಮಾಡಿ ನೋಡಿ, ನಿಮಗೆ ಗೊತ್ತಾಗುತ್ತೆ. ನೀವು ಎಲ್ಲ ಥರ ಟ್ರೈ ಮಾಡಿರ್ತೀರ. ಈಗ ಆಲೂ ಪರೋಟ ಎಲ್ಲ ಟ್ರೈ ಮಾಡಿರ್ತೀರ. ಈಗ ಮೂಲಂಗಿ ಪರೋಟ ಎಲ್ಲ ಥರದ್ರಲ್ಲೂ ಮಾಡ್ತಾರೆ. ಆದರೆ ಈ ಥರ ಒಂದ್ಸಲ ಎಗ್ ಪರೋಟ ಒಂದ್ಸಲ ಟ್ರೈ ಮಾಡಿ ನೋಡಿ, ನಿಮಗೆ ಗೊತ್ತಾಗುತ್ತೆ. ಅಷ್ಟು ಚೆನ್ನಾಗಿರುತ್ತೆ ನೋಡಿ. ಹೆಂಗಿದೆ ಅಂತಂದರೆ ಅಷ್ಟು ಚೆನ್ನಾಗಿರುತ್ತೆ ಮಾತ್ರ. ನೋಡಿ ಹೇಗಿದೆ ಅಂತ ನೋಡಿ ನೀವೇನೆ. ಈರುಳ್ಳಿ ಎಲ್ಲ ನಿಮಗೆ ಎಷ್ಟು ಬೇಕಷ್ಟು ನೋಡ್ಕೊಂಡು ಹಾಕ್ಕೊಳ್ಳಿ. ಆದರೆ ಯಾರಾದರೂ ಯಾರಾದರೂ ನನ್ನ ವಿಡಿಯೋನ ನೋಡ್ತಾ ಇದ್ರೆ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಎಲ್ರಿಗೂ ನಮಸ್ಕಾರ.